ವಿವಿಸಿ ಬಿಟ್ಸ್ಗೆ ಸ್ವಾಗತ. ನಾನು ಕಾವ್ಯ. ಮೊದಲಿಗೆ ಹೆಡ್ಲೈನ್ಸ್. ಸಮಾನ ಹಕ್ಕಿಗಾಗಿ ಮಹಿಳೆಯರ ಮೌನ ಮೆರವಣಿಗೆ. ದೌರ್ಜನ್ಯ ಮುಕ್ತ ಸಮಾಜಕ್ಕಾಗಿ ಪಟ್ಟು ಕಪ್ಪು ಉಡುಗೆಯನ್ನ ತೊಟ್ಟು ಮಹಿಳೆಯರ ಮೌನ ಮೆರವಣಿಗೆ. ಕುರಿ ಶೆಡ್ಗೆ ಆಕಸ್ಮಿಕ ಬೆಂಕಿ, 30 ಕುರಿಗಳು ಸಜೀವ ದಹನ. ಹಾವೇರಿ ಜಿಲ್ಲೆಯ ಅರನಗಿರಿ ಗ್ರಾಮದಲ್ಲಿ ಘಟನೆ. ಅಮೆರಿಕ ಹಾಗೂ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಬೆನ್ನಲ್ಲೇ ಇರಾನ್ನ ಸುಪ್ರೀಂ ಲೀಡರ್ ಆಗಿ ಆಯತೊಲ್ಲಾ ಅಲಿ ಮೊಜ್ತಬಾ ಆಯ್ಕೆ. ಖಮೇನಿ ಮಗನೇ ಇರಾನ್ ನೂತನ ಸುಪ್ರೀಂ ಲೀಡರ್. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ಹಾಸನ ಜಿಲ್ಲಾ ಘಟಕದ ವತಿಯಿಂದ ಆಯೋಜಿಸಲಾದ ಕಪ್ಪು ಉಡುಗೆಯ ಮಹಿಳೆಯರ ಜಾಥಾ ಬೇಲೂರು ಪಟ್ಟಣದಲ್ಲಿ ಶಾಂತಿಯುತವಾಗಿ ನಡೆಯಿತು. ಸಮತೆಡೆಗೆ ನಮ್ಮ ನಡಿಗೆ. ದೌರ್ಜನ್ಯವನ್ನ ಎಂದು ಕೂಡ ಸಹಿಸುವುದಿಲ್ಲ, ನ್ಯಾಯದ ಧಕ್ಕೆಗೆ ಬಿಡುವುದೇ ಇಲ್ಲ ಎಂಬ ಘೋಷವಾಕ್ಯದೊಂದಿಗೆ ಕಪ್ಪು ಉಡುಗೆಯನ್ನ ಧರಿಸಿ ಕೈಯಲ್ಲಿ ಮೊಂಬತ್ತಿಯನ್ನ ಹಚ್ಚಿಕೊಂಡು ಶಾಂತಿಯುತವಾಗಿ ಮಹಿಳೆಯರು ವೀರಶೈವ ಸಮುದಾಯ ಭವನದಿಂದ ಬಸವೇಶ್ವರ ವೃತ್ತದವರೆಗೆ ಮೆರವಣಿಗೆಯನ್ನ ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಗೌರವ ಅಧ್ಯಕ್ಷರು ಹಾಗೂ ಮಲ್ನಾಡ್ ಆಸ್ಪತ್ರೆಯ ಪ್ರಸೂತಿ ತಜ್ಞರಾದ ಡಾಕ್ಟರ್ ಸಾವಿತ್ರಿ, ಮಹಿಳೆಯರ ಮೇಲಿನ ದೌರ್ಜನ್ಯವನ್ನ ತೀವ್ರವಾಗಿ ಖಂಡಿಸಿ ಮಹಿಳಾ ದೌರ್ಜನ್ಯದ ಕುರಿತು ಜಾಗೃತಿಯನ್ನ ಮೂಡಿಸಿ ಸಮಾನ ಹಕ್ಕುಗಳಿಗಾಗಿ ಆಗ್ರಹಿಸುವ ಉದ್ದೇಶದಿಂದ ಇದೇ ತಿಂಗಳ 7 ಮತ್ತು 8ರಂದು ಹಾಸನದಲ್ಲಿ ಬೃಹತ್ ಸಮಾವೇಶವನ್ನ ಆಯೋಜಿಸಲಾಗಿದೆ ಎಂದು ತಿಳಿಸಿದರು. ಕಳೆದ 13 ವರ್ಷಗಳಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಮಾವೇಶಗಳನ್ನ ನಡೆಸುತ್ತಿರುವ ಒಕ್ಕೂಟವು ಮಹಿಳಾ ದಿನಾಚರಣೆಯನ್ನ ಮಹಿಳಾ ಚೈತನ್ಯದ ದಿನವಾಗಿ ಆಚರಿಸುತ್ತಿದ್ದು, ಈ ಬಾರಿ 14ನೇ ಜಿಲ್ಲೆಯಾಗಿ ಹಾಸನವನ್ನ ಆಯ್ಕೆ ಮಾಡಲಾಗಿದೆ. ಮಾರ್ಚ್ 7ರಂದು ಬೆಳಗ್ಗೆ ಮಹಿಳೆಯರ ಹಕ್ಕುಗಳಿಗಾಗಿ ಬೃಹತ್ ಜಾಥಾ ನಡೆಯಲಿದ್ದು, ಬಳಿಕ ಪ್ರಸಿದ್ಧ ಹೋರಾಟಗಾರ್ತಿ ತೀಸ್ತಾ ಸ್ಟೆಡಲೌಡ್ ಅವರ ವಿಚಾರ ಮಂಡನೆಯನ್ನ ಮಂಡಿಸಲಿದ್ದಾರೆ. ಅದೇ ದಿನ ಸಂಜೆ ಕಪ್ಪು ಉಡುಪಿನಲ್ಲಿ ಮಹಿಳೆಯರು ಎಂಬ ವಿನೂತನ ಮೌನ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಗಿದೆ. ಯಾವುದೇ ಘೋಷಣೆಗಳಿಲ್ಲದೆ ಮೌನದ ಮೂಲಕ ದೌರ್ಜನ್ಯ ವಿರೋಧಿ ಸಂದೇಶವನ್ನ ಸಮಾಜಕ್ಕೆ ರವಾನಿಸುವುದು ಇದರ ಉದ್ದೇಶವಾಗಿದೆ. ಮಾರ್ಚ್ 8ರಂದು ರಾಜ್ಯ ಹಾಗೂ ಹೊರ ರಾಜ್ಯದ ಸಂಪನ್ಮೂಲ ವ್ಯಕ್ತಿಗಳಿಂದ ವಿವಿಧ ಸಾಮಾಜಿಕ ವಿಷಯಗಳ ಕುರಿತು ವಿಚಾರ ಸಂಕಿರಣ ನಡೆಯಲಿದೆ ಎಂದು ವಿವರಿಸಿದರು. ಮಹಿಳೆಯರ ಸುರಕ್ಷತೆಗಾಗಿ ಸರ್ಕಾರವು ಕಠಿಣ ಭದ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಹಾಗೂ ಸಮಾಜದಲ್ಲಿ ಸಮಾನತೆ ಮತ್ತು ಗೌರವವನ್ನ ಕಾಪಾಡಬೇಕು ಎಂದು ಆಗ್ರಹಿಸಿದರು. ಹಾಸನ ಜಿಲ್ಲೆಯ ಎಲ್ಲಾ ಮಹಿಳೆಯರು ಮತ್ತು ಪುರುಷರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಸಮಾವೇಶವನ್ನ ಯಶಸ್ವಿಗೊಳಿಸಬೇಕೆಂದು ಕರೆಯನ್ನ ನೀಡಿದರು. ಗೌರವಾಧ್ಯಕ್ಷೆ ಹಾಸನ ಜಿಲ್ಲಾ ಮಹಿಳಾ ದೌರ್ಜನ್ಯ ಹಾಸನ ಜಿಲ್ಲೆಯ ಗೌರವಾಧ್ಯಕ್ಷೆ. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟವು ಕಳೆದ 13 ವರ್ಷಗಳಿಂದ ವಿವಿಧ ಜಿಲ್ಲೆಗಳಲ್ಲಿ ಸಮಾವೇಶ ಮಾಡಿಕೊಳ್ತಾ ಬಂದಿದೆ. ಮಹಿಳಾ ದಿನಾಚರಣೆಯನ್ನು ಮಹಿಳಾ ಚೈತನ್ಯ ದಿನವನ್ನಾಗಿ ಮಾಡಿ ಮಹಿಳಾ ದೌರ್ಜನ್ಯದ ವಿರೋಧಿ ಮತ್ತು ಅವರಿಗೆ ಜಾಗೃತಿ ಮೂಡಿಸುವುದು, ಹಾಗೆ ಮಹಿಳಾ ದೌರ್ಜನ್ಯದ ವಿರುದ್ಧ ಹೋರಾಡುವುದು, ಹಾಗೆ ಅವರಿಗೆ ಹಕ್ಕೊತ್ತಾಯದ ಸಮಾಜದಲ್ಲಿ ಸಮಾನತೆಯನ್ನು ಕಾಪಾಡಲಿಕ್ಕೋಸ್ಕರ ಹಕ್ಕೊತ್ತಾಯಗಳನ್ನು ಮಂಡಿಸೋದು ಇವುಗಳು ಮಾಡಿಕೊಡ್ತಾ ಬಂದಿದೆ. 14ನೇ ಜಿಲ್ಲೆಯಾಗಿ ಹಾಸನವನ್ನು ಆಯ್ಕೆ ಮಾಡಿದ್ದು, ಇದೇ ತಿಂಗಳು 7 ಮತ್ತು 8ನೇ ತಾರೀಕು ಹಾಸನ ಜಿಲ್ಲೆಯಲ್ಲಿ ಬೃಹತ್ ಸಮಾವೇಶ ನಡೆಯಲಿದೆ. ಸೊ ಆ ದಿನ ಅನೇಕ ಬೆಳಗ್ಗೆ 7ನೇ ತಾರೀಕು ಬೆಳಗ್ಗೆ ಒಂದು ಬೃಹತ್ ಜಾಥಾ ಇದೆ, ಅದು ಮಹಿಳೆಯರ ಹಕ್ಕೊತ್ತಾಯಗಳ ನಂತರ ಮಾತನಾಡಿದ ಒಕ್ಕೂಟದ ಖಜಾಂಚಿ ಭಾನುಮತಿ, ಬೇಲೂರು ತಾಲೂಕಿನಲ್ಲಿ ಮಹಿಳೆ ಕಪ್ಪು ಉಡುಪಿನಲ್ಲಿ ಎಂಬ ಮೌನ ಪ್ರತಿಭಟನೆಯನ್ನ ನಡೆಸಲಾಗಿದ್ದು, ಮಹಿಳೆಯರು ಮೌನದ ಮೂಲಕ ತಮ್ಮ ಆಕ್ರೋಶ ಮತ್ತು ನಿಲುವನ್ನ ವ್ಯಕ್ತಪಡಿಸಿದ್ದಾರೆ ಎಂದರು. ಮಹಿಳೆಯ ಮೇಲಿನ ದೌರ್ಜನ್ಯವನ್ನ ನಾವು ಎಂದಿಗೂ ಕೂಡ ಸಹಿಸುವುದಿಲ್ಲ, ನ್ಯಾಯ ದೊರೆಯುವವರೆಗೂ ಕೂಡ ಹೋರಾಟ ಮುಂದುವರಿಯುತ್ತದೆ ಎಂಬ ಸಂದೇಶದ ಮೌನದ ಮೂಲಕ ಸಾರಲಾಗಿದೆ ಎಂದು ಹೇಳಿದರು. ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಹಾಸನ ಘಟಕದ ಖಜಾಂಚಿಯಾಗಿದ್ದೇನೆ. ಈ ಒಂದು ಮಹಿಳೆ ಕಪ್ಪು ಉಡುಗೆಯಲ್ಲಿ ಮಹಿಳೆ ಅಂತಕ್ಕಂಥ ಕಾರ್ಯಕ್ರಮವನ್ನು ಮಾಡಿರೋದಿಷ್ಟೇ. ಇದು ಒಂದು ಕೇವಲ ಮೌನ ಪ್ರತಿಭಟನೆಯಾಗಿರುತ್ತೆ. ಯಾವುದೇ ರೀತಿಯ ಘೋಷಣೆಗಳನ್ನಾಗಲಿ ಅಥವಾ ಪ್ರತಿಭಟನೆಯನ್ನಾಗಲಿ ಮಾಡೋ ಅಂಥದ್ದಿರಲ್ಲ.
ಇದರ ಅರ್ಥ ನಾವು ದೌರ್ಜನ್ಯವನ್ನು ಎಂದೂ ಸಹಿಸುವುದಿಲ್ಲ ಎನ್ನುವುದಷ್ಟೇ ಆಗಿರುತ್ತದೆ. ಅದನ್ನು ಕೇವಲ ಮೌನಕ್ಕೆ ಬಹಳಷ್ಟು ಶಕ್ತಿ ಇದೆ ಅಂತ, ಮಾತಿಗಿನ್ನ ಶಕ್ತಿ ಮೌನಕ್ಕಿದೆ ಅನ್ನೋದನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ದೌರ್ಜನ್ಯವನ್ನು ನಾವೆಂದೂ ಸಹಿಸುವುದಿಲ್ಲ, ನ್ಯಾಯ ದಕ್ಕದೆ ಬಿಡುವುದಿಲ್ಲ ಎಂಬ ಘೋಷವಾಕ್ಯದೊಂದಿಗೆ ಈ ಮಹಿಳೆ ಕಪ್ಪು ಉಡುಪಿನಲ್ಲಿ ಅನ್ನತಕ್ಕಂಥ ಕಾರ್ಯಕ್ರಮವನ್ನು ನಾವಿವತ್ತು ಬೇಲೂರು ತಾಲೂಕಿನಲ್ಲಿ ಹಮ್ಮಿಕೊಂಡಿದ್ದೀವಿ. ಧನ್ಯವಾದಗಳು. ಈ ಸಂದರ್ಭದಲ್ಲಿ ಪುರಸಭೆ ಮಾಜಿ ಅಧ್ಯಕ್ಷೆ ಹಾಗೂ ಹಾಲಿ ಸದಸ್ಯೆ ತೀರ್ಥಕುಮಾರಿ ವೆಂಕಟೇಶ್, ಸೌಭಾಗ್ಯ ಅಂತೋಣಿ, ಸಾವಿತ್ರಿ ಜಿಟಿ, ಇಂದಿರಾ, ವೆಂಪು ಸಂತೋಷ್, ಚಂದ್ರಕಲಾ ಸೇರಿದಂತೆ ನೂರಾರು ಮಹಿಳೆಯರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಕುರಿ ಶೆಡ್ಗೆ ಆಕಸ್ಮಿಕವಾಗಿ ಬೆಂಕಿ ಬಿದ್ದು 30 ಕುರಿಗಳು ಸಜೀವ ದಹನವಾದ ಘಟನೆ ರಾಣಿಬೆನ್ನೂರು ತಾಲೂಕಿನ ಅರನಗಿರಿ ಗ್ರಾಮದಲ್ಲಿ ನಡೆದಿದೆ. ಅರನಗಿರಿ ಗ್ರಾಮದಲ್ಲಿ ಸಾವಿಗೀಡಾದ ಕುರಿಗಳು ಉಚ್ಚಪ್ಪ ಮುದ್ದೆ ಎಂಬುವರಿಗೆ ಸೇರಿದ್ದವು ಎಂದು ತಿಳಿದು ಬಂದಿದ್ದು, ತಡರಾತ್ರಿ ಆಕಸ್ಮಿಕವಾಗಿ ಬೆಂಕಿ ಬಿದ್ದು ಈ ಘಟನೆ ಸಂಭವಿಸಿದೆ. ಬೆಂಕಿಯ ಕೆನ್ನಾಲಿಗೆಗೆ ಅಕ್ಕಪಕ್ಕದ ಮನೆಗಳಿಗೂ ಕೂಡ ಹಾನಿಯಾಗಿದೆ. ಕೂಡಲೇ ಗ್ರಾಮಸ್ಥರು ಅರಸಾಹಸವನ್ನ ಪಟ್ಟು ಬೆಂಕಿಯನ್ನ ನಂದಿಸಿದ್ದಾರೆ. ಸ್ಥಳಕ್ಕೆ ರಾಣಿಬೆನ್ನೂರು ಗ್ರಾಮೀಣ ಠಾಣೆಯ ಪೊಲೀಸರು ಭೇಟಿಯನ್ನ ನೀಡಿ ಪರಿಶೀಲನೆಯನ್ನ ನಡೆಸಿದ್ದು, ಈ ವೇಳೆ ಸರ್ಕಾರ ಸೂಕ್ತವಾದ ಪರಿಹಾರವನ್ನ ನೀಡುವಂತೆ ಗ್ರಾಮಸ್ಥರು ಆಗ್ರಹಿಸಿದ್ದಾರೆ. 88 ಮಂದಿ ಸದಸ್ಯರನ್ನ ಹೊಂದಿರುವ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ಇರಾನ್ ನೂತನ ಸುಪ್ರೀಂ ಲೀಡರ್ ಆಗಿ ಆಯತುಲ್ಲಾ ಅಲಿ ಖಮೇನಿ ಎರಡನೆಯ ಮಗನಾದ ಆಯತುಲ್ಲಾ ಅಲಿ ಮೊಜ್ತಬರನ್ನ ಆಯ್ಕೆಯನ್ನ ಮಾಡಿದೆ. ಖಮೇನಿ ಉತ್ತರಾಧಿಕಾರಿಯಾಗಿ ಆಯತುಲ್ಲಾ ಅಲಿ ಮೊಜ್ತಬ್ ಇರಾನ್ ನೂತನ ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾಗಿದ್ದು, ಇರಾನ್ನ ರೆವಲ್ಯೂಷನರಿ ಗಾರ್ಡ್ ಜೊತೆಗೆ ನಿಕಟ ಸಂಪರ್ಕ ಬೆಂಬಲವನ್ನ ಹೊಂದಿದ್ದಾರೆ. ಇರಾನ್ನಲ್ಲಿ 88 ಮಂದಿ ಸದಸ್ಯರನ್ನ ಹೊಂದಿರುವ ಅಸೆಂಬ್ಲಿ ಆಫ್ ಎಕ್ಸ್ಪರ್ಟ್ಸ್ ನಿಂದ ಆಯತುಲ್ಲಾ ಮೊಜ್ತಬನನ್ನ ಆಯ್ಕೆ ಮಾಡಲಾಗಿದೆ. ಇರಾನ್ ವಂಶ ಪಾರಂಪರ್ಯ ಆಳ್ವಿಕೆಯನ್ನ ವಿರೋಧಿಸಿತ್ತು, ಆದರೆ ಈಗ ವಂಶ ಪಾರಂಪರ್ಯ ಆಳ್ವಿಕೆಗೆ ಮಣಿಯನ್ನ ಹಾಕಿದೆ. ಇರಾನ್ ಸುಪ್ರೀಂ ಲೀಡರ್ ಆಗಿ ಆಯ್ಕೆಯಾಗಿರುವ ಮೊಜ್ತಬ್ ಇರಾನ್ ಸೇನೆ ರೆವಲ್ಯೂಷನರಿ ಗಾರ್ಡ್ ಮುಖ್ಯಸ್ಥರಾಗಿರುತ್ತಾರೆ. ಈ ಹಿಂದೆ ಇರಾನ್ ಇರಾಕ್ ಯುದ್ಧದಲ್ಲಿ ಕೆಲಸವನ್ನ ಮಾಡಿದ್ದ ಅನುಭವವನ್ನ ಮೊಜ್ತಬ್ಗೆ ಇದೆ. ಆಯತುಲ್ಲಾ ಅಲಿ ಮೊಜ್ತಬ್ ಕೂಡ ತಂದೆಯಂತೆಯೇ ಅಮೆರಿಕ ವಿರೋಧಿ ಧೋರಣೆಯನ್ನ ಹೊಂದಿದ್ದಾರೆ. ಹೀಗಾಗಿ ಅಮೆರಿಕ ಹಾಗೂ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮುಂದುವರಿಸುವ ನಿರೀಕ್ಷೆ ಇದೆ ಎನ್ನಲಾಗಿದೆ. ಆಯತುಲ್ಲಾ ಅಲಿ ಮೊಜ್ತಬ ಕೂಡ ತಂದೆಯಂತೆಯೇ ಅಮೆರಿಕ ವಿರೋಧಿ ಧೋರಣೆಯನ್ನ ಹೊಂದಿದ್ದಾರೆ. ಹೀಗಾಗಿ ಅಮೆರಿಕ ಹಾಗೂ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿಯನ್ನ ಮುಂದುವರಿಸುವ ಬಗ್ಗೆ ನಿರೀಕ್ಷೆ ಇದೆ ಎನ್ನಲಾಗಿದೆ. ಅಪಘಾತಕ್ಕೀಡಾಗಿ ರಸ್ತೆಯಲ್ಲಿ ನರಳುತ್ತಿದ್ದ ಗಾಯಾಳುಗಳನ್ನ ಕಂಡು ತಕ್ಷಣವೇ ಸ್ಪಂದಿಸಿದ್ದ ಹಾಸನ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ ಅವರು ಗಾಯಾಳುಗಳನ್ನ ಆಸ್ಪತ್ರೆಗೆ ದಾಖಲಿಸುವ ಮೂಲಕ ಮಾನವೀಯತೆಯನ್ನ ಮೆರೆದಿದ್ದಾರೆ. ಚನ್ನರಾಯಪಟ್ಟಣ ತಾಲೂಕಿನ ಕತ್ರಿಘಟ್ಟ ಗೇಟ್ ಬಳಿ ಬೈಕ್ ಅಪಘಾತ ಸಂಭವಿಸಿದ್ದು, ಅಪಘಾತದಲ್ಲಿ ಗಾಯಗೊಂಡವರು ತೀವ್ರ ರಕ್ತಸ್ರಾವದಿಂದ ರಸ್ತೆಯಲ್ಲೇ ನರಳುತ್ತಿದ್ದರು. ಇದೇ ಮಾರ್ಗವಾಗಿ ಬೆಂಗಳೂರಿಗೆ ತೆರಳುತ್ತಿದ್ದ ವೇಳೆ ಈ ದೃಶ್ಯವನ್ನ ಗಮನಿಸಿ ಕೂಡಲೇ ವಾಹನವನ್ನ ನಿಲ್ಲಿಸಿದ ಡಿಸಿ ಅವರು ಸಮಯ ವ್ಯರ್ಥವನ್ನ ಮಾಡದೆ ಗಾಯಾಳುಗಳನ್ನ ಚನ್ನರಾಯಪಟ್ಟಣ ಸರ್ಕಾರಿ ಆಸ್ಪತ್ರೆಗೆ ದಾಖಲಿಸಲು ವ್ಯವಸ್ಥೆಯನ್ನ ಮಾಡಿದ್ದು, ಅಪಘಾತಕ್ಕೊಳಗಾದವರು ದಂಡಿಗನಹಳ್ಳಿ ಹೋಬಳಿಯ ಕೆರೆಕೋಡಳ್ಳಿ ಗ್ರಾಮದವರೆಂದು ತಿಳಿದು ಬಂದಿದೆ. ಜಿಲ್ಲಾಧಿಕಾರಿಗಳ ಈ ಕಾರ್ಯಕ್ಕೆ ಸಾರ್ವಜನಿಕ ವಲಯದಲ್ಲಿ ವ್ಯಾಪಕ ಪ್ರಶಂಸೆ ವ್ಯಕ್ತವಾಗಿದ್ದು, ಸುತ್ತಮುತ್ತಲ ಗ್ರಾಮಸ್ಥರು ಡಿಸಿಯವರ ಸಮಯ ಪ್ರಜ್ಞೆಯನ್ನ ಶ್ಲಾಘಿಸಿದ್ದಾರೆ. ಅರಹಳ್ಳಿಯ ಎಸ್ ಮಾನಸ ಆಂಗ್ಲ ಮಾಧ್ಯಮ ಹಾಗೂ ಪ್ರೌಢಶಾಲೆಯ ಆವರಣದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗೆ ಕ್ಯಾಂಟೀನ್ ಡೇ ಮತ್ತು ಮಕ್ಕಳ ಸಂತೆಯನ್ನ ಆಯೋಜಿಸಲಾಗಿತ್ತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಶಿಕ್ಷಕ ರಾಜಶೇಖರ್, ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನವನ್ನ ಮೂಡಿಸಲು ಇಂತಹ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ. ತರಕಾರಿ, ಹಣ್ಣುಗಳು, ನಾನಾ ಬಗೆಯ ಖಾದ್ಯ ಪೇಯವನ್ನ ತಯಾರಿಸಿ ವಿದ್ಯಾರ್ಥಿಗಳು ಸ್ವತಃ ಮಾರಾಟವನ್ನ ಮಾಡಿದ್ದಾರೆ. 100 ರೂಪಾಯಿಯನ್ನ ದುಡಿಯಲು ಕಷ್ಟ ಎಷ್ಟಿದೆ ಎಂದು ಮಕ್ಕಳಿಗೆ ಇದೀಗ ಅರಿವಾಗಿದ್ದು, ಪೋಷಕರ ದುಡಿಮೆಯ ಹಿಂದಿರುವ ಪರಿಶ್ರಮ ಹಾಗೂ ಹಣದ ಮೌಲ್ಯವನ್ನ ವಿದ್ಯಾರ್ಥಿಗಳು ತಿಳಿದುಕೊಂಡಿದ್ದಾರೆ. ನಿರೀಕ್ಷೆಗೂ ಮೀರಿ ಪೋಷಕರು ಹಾಗೂ ಸಾರ್ವಜನಿಕರು ಸಹಕಾರವನ್ನ ನೀಡಿದ ಫಲವಾಗಿ ಕಾರ್ಯಕ್ರಮ ಅತ್ಯಂತ ಯಶಸ್ವಿಯಾಗಿದೆ ಎಂದರು. ಕ್ಯಾಂಟೀನ್ ಡೇ ಫಂಕ್ಷನ್ ಎಲ್ಲ ನಾನು ಭಾಗವಹಿಸಿದ್ದೆ. 500 ರೂಪಾಯಿ ಕೊಟ್ಟು ಎಲ್ಲ ವೆಜಿಟೇಬಲ್ಸ್ ಎಲ್ಲ ತಗೊಬಂದು ಮಾಡಿದ್ದೆ. ಆದರೆ ನನಗೆ ಸೌಂಡ್ ಇದರಿಂದ ನನಗೆ ವ್ಯವಹಾರ ಹೆಂಗೆ ವ್ಯವಹಾರ ಮಾಡಿ ಹೆಂಗೆ ಅಂತ ಈ ದಿನ ಮಕ್ಕಳಲ್ಲಿರ್ತಕ್ಕಂಥ ವ್ಯಾವಹಾರಿಕ ಜ್ಞಾನವನ್ನು ಬಳಸುವುದಕ್ಕಾಗಿ ಮಕ್ಕಳು ಪ್ರತಿಯೊಂದು ಕೂಡ ಇವತ್ತು ತರಕಾರಿ ಇರ್ಬೋದು, ಫ್ರೂಟ್ ಸ್ಟಾಲ್ಗಳಿರ್ಬೋದು, ಹಣ್ಣಿನ ಅಂಗಡಿಗಳು, ವಿವಿಧ ಖಾದ್ಯ ತೈಲಗಳನ್ನು ಮಾಡ್ಕೊಂಡು ಬಂದು ಇವತ್ತು ಮಕ್ಕಳಲ್ಲಿರ್ತಕ್ಕಂಥ ಸೂಕ್ತ ಪ್ರತಿಭೆಯನ್ನು ಇವತ್ತು ಹೊರ ಹಾಕಿದ್ದಾರೆ. ಮಕ್ಕಳು ಇವತ್ತು 100 ರೂಪಾಯಿ ದುಡಿಬೇಕಾದ್ರೆ ಎಷ್ಟು ಕಷ್ಟ ಅಂತ ಗೊತ್ತಾಗುತ್ತೆ. ಆದರೆ ಮಕ್ಕಳಲ್ಲಿ ಇವತ್ತು ಅರಿವಿನ ಜ್ಞಾನವನ್ನು ಇವತ್ತು ನಮ್ಮ ಶಾಲೆಯಲ್ಲಿ ಇವತ್ತು ಮಕ್ಕಳ ಸಂತೆಯನ್ನು ಮಾಡಿದ್ದೀವಿ. ನಮ್ಮ ಎಸ್ ಮಾನಸ ಕಾನ್ವೆಂಟ್ ಹಾಗೂ
ಹೈಸ್ಕೂಲ್ ವಿದ್ಯಾರ್ಥಿಗಳು ಸಾಕಷ್ಟು ಪರಿಶ್ರಮದಿಂದ, ಪೋಷಕರು ಕೂಡ ಅಷ್ಟೇ ಪರಿಶ್ರಮದಿಂದ ಎಲ್ಲ ವಸ್ತುಗಳನ್ನು ತಂದು ಇವತ್ತು ನಮ್ಮ ಶಾಲೆಯಲ್ಲಿ ಇವತ್ತು ಮಕ್ಕಳ ಸಂತೆಯಲ್ಲಿ ಭಾಗವಹಿಸಿ ನಾವು ನಿರೀಕ್ಷೆ ಮಾಡಿದ್ದಕ್ಕಂತೂ ಹೆಚ್ಚಾಗಿ ಇವತ್ತು ವ್ಯಾಪಾರವನ್ನು ಮಾಡಿದ್ದಾರೆ. ನಾವು ಇಷ್ಟು ಜನ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಆದರೂ ಕೂಡ ಮಕ್ಕಳ ಮತ್ತು ಪೋಷಕರು ಕೂಡ ಬಹಳ ಸಹಕಾರ ನೀಡಿದ್ದಾರೆ. ಇವತ್ತು ಸರ್ಕಾರಿ ಕೆಲಸ ಸಿಗದೆ ಕಷ್ಟ ಆಗಿದೆ. ಅಂತಹ ಸಂದರ್ಭದಲ್ಲಿ ಇವತ್ತು ಮಕ್ಕಳಲ್ಲಿ ವ್ಯಾವಹಾರಿಕ ಜ್ಞಾನವನ್ನು ಬಳಸುವುದಕ್ಕಾಗಿ ಅವರ ಒಂದು ವ್ಯವಹಾರ ಜ್ಞಾನವನ್ನು ಇವತ್ತು ಮಕ್ಕಳು ಬೆಳೆಸ್ಕೊಂಡು ಇದು ಮಾಡ್ತಾ ಇದ್ದಾರೆ. ಆದ ಪೋಷಕರು ಕೂಡ ಅಷ್ಟೇ. ಈ ವೇಳೆ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕಿ ಜೆಎಂ ಮೋಹನಾಂಗಿ, ಪ್ರಾಥಮಿಕ ಶಾಲೆ ಮುಖ್ಯ ಶಿಕ್ಷಕಿ ನವಿತಾ ಬಾನು, ಸಹ ಶಿಕ್ಷಕರಾದ ರಾಜಶೇಖರ್, ಕೆಂಚಲಿಂಗಪ್ಪ, ಲೋಕೇಶ್ ನಾಯ್ಕ್, ಡಿಆರ್ ಭರಮಗೊಂಡ, ಉಮಾ ಮಹೇಶ್ವರ್ ಹಾಗೂ ವಿದ್ಯಾರ್ಥಿ ಪೋಷಕರು ಇದ್ದರು. ಅನೂರು ತಾಲೂಕಿನ ಬೂದುಬಾಳು ವೆಂಕಟರಮಣ ಸ್ವಾಮಿ ರಥೋತ್ಸವಕ್ಕೆ ಅನೂರು ಶಾಸಕ ಎಂಆರ್ ಮಂಜುನಾಥ್ ಅವರು ವಿದ್ಯುಕ್ತವಾಗಿ ಚಾಲನೆಯನ್ನ ನೀಡಿದ್ದಾರೆ. ಚಂದ್ರಗ್ರಹಣದ ನಡುವೆಯೂ ಕೂಡ ಅನೂರು ತಾಲೂಕಿನ ಬೂದುಬಾಳು ವೆಂಕಟರಮಣ ರಥೋತ್ಸವವು ಬಹಳ ವಿಜೃಂಭಣೆಯಿಂದ ನಡೆದಿದ್ದು, ಭಕ್ತಾದಿಗಳು ಗೋವಿಂದ ಗೋವಿಂದ ಎಂದು ಕರೆಯುತ್ತಾ ತೆರಿಗೆ ಹಣ್ಣು ಜವನ ಎಸೆಯುತ್ತಾ ಭಕ್ತಿಯನ್ನ ಮೆರೆದು ಕಣ್ತುಂಬಿಕೊಂಡರು. ವಿವಿಧ ಊರುಗಳಿಂದ ಜಾತ್ರೆಗಾಗಿ ಆಗಮಿಸಿದ್ದ ಸಹಸ್ರಾರು ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ, ಪ್ರಸಾದ ವಿನಿಯೋಗ ಕಾರ್ಯಕ್ರಮವನ್ನ ಆಯೋಜಿಸಿದ್ದರು. ಇವತ್ತು ಬೂದುಬಾಳು ವೆಂಕಟರಮಣ ಸ್ವಾಮಿ ದೇವಸ್ಥಾನದಲ್ಲಿ ನಡೆಸತಕ್ಕಂಥ ಒಂದು ಜಾತ್ರಾ ಮಹೋತ್ಸವ, ಬಹಳ ಅದರಲ್ಲೂ ಇವತ್ತಿನ ಒಂದು ರಥೋತ್ಸವ, ಇವತ್ತು ಒಟ್ಟು 3 ದಿನಗಳ ಕಾಲ ನಡೀತಕ್ಕಂಥ ಒಂದು ಜಾತ್ರೆಯಲ್ಲಿ ವೆಂಕಟರಮಣ ಸ್ವಾಮಿ ಸಾಕ್ಷಾತ್ ಇನ್ನು ಚಿಕ್ಕ ತಿರುಪತಿ ಅಂತಾನೆ ಇವತ್ತು ಹೆಸರುವಾಸಿಯಾಗಿರ್ತಕ್ಕಂಥದ್ದು. ಅಂತ ಒಂದು ಜಾತ್ರೆಯ ಒಂದು ಅಂಗವಾಗಿ ಇಡೀ ಒಂದು ಅನೂರು ಕ್ಷೇತ್ರ ಮತ್ತೆ ಸುತ್ತಮುತ್ತ ಇವನ್ ಬೇರೆ ಜಿಲ್ಲೆಗಳಿಂದಲೂ ಸಹ ಈ ಒಂದು ದೇವಸ್ಥಾನಕ್ಕೆ ಭಕ್ತರು ಇರೋದುಂಟು. ಈ ಒಂದು ಜಾತ್ರೆ ಬಹಳ ಒಂದು ಅದ್ದೂರಿಯಾಗಿ, ಬಹಳ ವಿಶೇಷವಾಗಿ ನಡೀತಕ್ಕಂಥದ್ದು. ಯಾಕಂದರೆ ಅವ್ರು ಏನು ಇಷ್ಟಾರ್ಥಗಳೆಲ್ಲ ಅರಿಕೆ ಮಾಡ್ಕೊಂಡಿದ್ದಾರೆ, ಇದುವರೆಗೂ ಸಾಕಷ್ಟು ಎಲ್ಲ ಭಕ್ತರಿಗೆ ಯಶಸ್ಸಾಗಿರೋದ್ರಿಂದ ಎಲ್ಲರೂ ಸಹ ಇವತ್ತು ಈ ಒಂದು ದೇವಸ್ಥಾನಕ್ಕೆ ಭಕ್ತರಾಗಿರ್ತಕ್ಕಂಥ. ಅದರಲ್ಲೂ ಡಾಕ್ಟರ್ ರಾಜ್ಕುಮಾರ್ ಅವರು ಸಹ ಕುಟುಂಬನೂ ಈ ಒಂದು ಮನೆ ದೇವರು ಅಂತ ಒಂದು ಪವಿತ್ರವಾದ ಒಂದು ದೇವಸ್ಥಾನ ಇದು. ಇದು ಇನ್ನಷ್ಟು ಅಭಿವೃದ್ಧಿ ಆಗಬೇಕು, ಇನ್ನು ಹೆಚ್ಚು ಭಕ್ತರಿಗೆ ಒಂದು ಅವಕಾಶ. ಇದೇ ಸಂದರ್ಭದಲ್ಲಿ ದೇವಸ್ಥಾನದ ಅರ್ಚಕರುಗಳು, ತಹಸೀಲ್ದಾರ್ ಚೈತ್ರ, ಮುಖಂಡರಾದ ಮಂಜೇಶ್, ಸಿಂಗನಲ್ಲೂರು ರಾಜಣ್ಣ, ಇನ್ನು ಹಲವರು ಹಾಜರಿದ್ದರು. ನಂಜನಗೂಡಿನ ಶ್ರೀಕಂಠೇಶ್ವರ ದೇವಾಲಯದ ದಾಸೋಹ ಭವನದ ಮುಖ್ಯ ದ್ವಾರದ ಬಳಿ ವ್ಯಕ್ತಿಯೊಬ್ಬ ಮಾಂಸಾಹಾರ ಸೇವನೆ ಮಾಡಿದ ಘಟನೆ ಬೆಳಕಿಗೆ ಬಂದಿದೆ. ನಂಜನಗೂಡಿನ ಶ್ರೀಕಂಠೇಶ್ವರನ ದೇವಾಲಯದ ಭದ್ರತಾ ಸಿಬ್ಬಂದಿ ಮಾಂಸಾಹಾರ ಸೇವನೆಯನ್ನ ಮಾಡುತ್ತಿರುವ ವ್ಯಕ್ತಿಯೊಬ್ಬರನ್ನ ಪತ್ತೆ ಹಚ್ಚಿ ತರಾಟೆಗೆ ತೆಗೆದುಕೊಂಡಿದ್ದಾರೆ. ನಂಜನಗೂಡು ತಾಲೂಕಿನ ಪಾಳ್ಯ ಗ್ರಾಮದ ಹೂವಿನ ವ್ಯಾಪಾರಿ ಪ್ರದೀಪ್ ಎಂಬಾತ ಮಾಂಸಾಹಾರ ಸೇವಿಸಿರುವುದಾಗಿ ತಿಳಿದು ಬಂದಿದ್ದು, ಶ್ರೀಕಂಠೇಶ್ವರನ ಸನ್ನಿಧಿಯ ದೊಡ್ಡ ತೇರು ಕಟ್ಟುವಾಗ ಸಿಕ್ಕಿಬಿದ್ದಿದ್ದು, ಸ್ಥಳದಿಂದಲೇ ಆತನನ್ನ ಕೂಡಲೇ ಖಾಲಿಯನ್ನ ಮಾಡಿಸಿ ಫುಲ್ ಕ್ಲಾಸ್ ಅನ್ನ ತೆಗೆದುಕೊಂಡಿದ್ದಾರೆ. ದಾಸೋಹ ಭವನ ಭಕ್ತರಿಗೆ ಪ್ರಸಾದವನ್ನ ನೀಡುವ ಪವಿತ್ರ ಸ್ಥಳ. ಇಂತಹ ಸ್ಥಳದಲ್ಲಿ ಮಾಂಸಾಹಾರ ಸೇವನೆಗೆ ಬಿಟ್ಟಿದ್ದು ಯಾರು? ಕೋಟ್ಯಂತರ ಭಕ್ತರ ಆರಾಧ್ಯ ದೈವ ಶ್ರೀಕಂಠೇಶ್ವರನ ಸನ್ನಿಧಿಯಲ್ಲಿ ಅಧಿಕಾರಿಗಳು ಎಷ್ಟರ ಮಟ್ಟಿಗೆ ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ? ಯಾರ ಕಣ್ಣಿಗೂ ಕೂಡ ಬೀಳದಂತೆ ಮಾಂಸಾಹಾರ ಸೇವನೆ ಹೇಗೆ ಸಾಧ್ಯವಾಯಿತು? ಸದ್ಯ ಮಾಂಸಾಹಾರ ಸೇವನೆಯನ್ನ ಮಾಡಿ ಸಿಕ್ಕಿಬಿದ್ದ ವ್ಯಕ್ತಿಗೆ ಕ್ಲಾಸ್ ತೆಗೆದುಕೊಂಡು ವಿಡಿಯೋ ಸಖತ್ ವೈರಲ್ ಆಗಿದೆ. ಮಾಂಸಾಹಾರ ಸೇವಿಸಿ ಪವಿತ್ರತೆಗೆ ಧಕ್ಕೆಯನ್ನು ತಂದ ಇಂತಹ ಅವಿವೇಕಿಗಳ ಬಗ್ಗೆ ಶಾಸಕ ದರ್ಶನ್ ಧ್ರುವ ನಾರಾಯಣ್ ಹಾಗೂ ಮೈಸೂರು ಜಿಲ್ಲಾಧಿಕಾರಿ ಲಕ್ಷ್ಮೀಕಾಂತ ರೆಡ್ಡಿ ಮೌನವನ್ನ ವಹಿಸದೆ ಅಪಚಾರವನ್ನ ಎಸಗಿರುವ ವ್ಯಕ್ತಿಯ ವಿರುದ್ಧ ಮುಲಾಜಿಲ್ಲದೆ ಕ್ರಮಕ್ಕೆ ಮುಂದಾಗಬೇಕು ಎಂದು ಭಕ್ತರು ಆಗ್ರಹಿಸಿದ್ದಾರೆ. ನಿಮ್ಗೆಲ್ಲ ಉಳ್ಕಾಸ ಆಯ್ತಿದ್ದೀರಿ ನೀವು. ಮಾಂಸ ತಂದಿದ್ದಾರೆ ಏನಕ್ಕಿದ್ದಾರೆ ಸ್ವಾಮಿ ನೀವು? ಮಾಂಸ ತಂತಿದ್ದಾರೋ ಅದು ಜಿಲ್ಲಾ ನ್ಯಾಯಾಲಯಕ್ಕೆ ಅನಾಮಿಕರೊಬ್ಬರು ಹುಸಿ ಬಾಂಬ್ ಬೆದರಿಕೆ ಹಾಕಿರುವ ಘಟನೆ ಕಲಬುರಗಿಯಲ್ಲಿ ನಡೆದಿದೆ. ನಗರದ ಜಿಲ್ಲಾ ನ್ಯಾಯಾಲಯದ ಅಧಿಕೃತ ಇಮೇಲ್ಗೆ ಅನಾಮಿಕರೊಬ್ಬರು ಹುಸಿ ಬಾಂಬ್ ಬೆದರಿಕೆ ಹಾಕಿರುವ ಹಿನ್ನೆಲೆಯಲ್ಲಿ ಮಂಗಳವಾರ ಬೆಳಗ್ಗೆ ನಗರ ಪೊಲೀಸ್ ಇಲಾಖೆ ಮತ್ತು ಶ್ವಾನದಳದಿಂದ ತೀವ್ರ ತಪಾಸಣೆಯನ್ನ ನಡೆಸಿ ನ್ಯಾಯಾಲಯದ ಆವರಣದಲ್ಲಿ ಪರಿಶೀಲನೆಯನ್ನ ನಡೆಸಲಾಗಿದೆ. ಮತ್ತೊಮ್ಮೆ ಹೆಡ್ಲೈನ್ಸ್. ಸಮಾನ ಹಕ್ಕಿಗಾಗಿ ಮಹಿಳೆಯರ ಮೌನ ಮೆರವಣಿಗೆ. ದೌರ್ಜನ್ಯ ಮುಕ್ತ ಸಮಾಜಕ್ಕಾಗಿ ಪಟ್ಟು ಕಪ್ಪು ಉಡುಗೆಯನ್ನ ತೊಟ್ಟು ಮಹಿಳೆಯರ ಮೌನ ಮೆರವಣಿಗೆ.
ಕುರಿಶೆಡ್ಗೆ ಆಕಸ್ಮಿಕ ಬೆಂಕಿ, 30 ಕುರಿಗಳು ಸಜೀವ ದಹನ. ಹಾವೇರಿ ಜಿಲ್ಲೆಯ ಅರನಗಿರಿ ಗ್ರಾಮದಲ್ಲಿ ಘಟನೆ. ಅಮೆರಿಕ ಹಾಗೂ ಮಿತ್ರ ರಾಷ್ಟ್ರಗಳ ಮೇಲೆ ದಾಳಿ ಬೆನ್ನಲ್ಲೇ ಇರಾನ್ನ ಸುಪ್ರೀಂ ಲೀಡರ್ ಆಗಿ ಆಯತೊಲ್ಲಾ ಅಲಿ ಮೊಜ್ತಬಾ ಆಯ್ಕೆ. ಖಮೇನಿ ಮಗನೇ ಇರಾನ್ ನೂತನ ಸುಪ್ರೀಂ ಲೀಡರ್. ಇದೇ ಹೊತ್ತಿನ ವಿಶೇಷ ಸುದ್ದಿ. ಪ್ರತಿಕ್ಷಣ ನಿಮ್ಮೊಂದಿಗೆ ವಿವಿಸಿ ನ್ಯೂಸ್. ಸತ್ಯದ ಕಡೆ ನಮ್ಮ ನಡೆ.